ಹಾಯ್ ಎಲ್ಲ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾನ್ಸೆಪ್ಟ್ಗೆ ಹೋಗೋಣ. ತಮ್ಮನಿಲ್ ನೋಡಿ ಆಲ್ಮೋಸ್ಟ್ ಆಲ್ ನಿಮಗೆ ಗೊತ್ತಾಗೋಗಿರುತ್ತೆ ಗೈಸ್. ಇವತ್ತಿನ ಕಾನ್ಸೆಪ್ಟು, ನೀವು ಏನಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಅಮೌಂಟ್ ಲೂಸ್ ಮಾಡ್ಕೊತಾ ಇದ್ದೀರಾ, ಅಥವಾ ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡಿದ್ದೀನಿ ಬಟ್ ಲಾಸಲ್ಲೇ ಹೋಗ್ತಿದೆ ಟ್ರೇಡು, ನನಗೆ ಪ್ರಾಫಿಟೇ ಬರ್ತಿಲ್ಲ. ಸೊ ಏನು ಮಾಡಬೇಕು, ಯಾವ ಥರ ಇದು ಮಾಡಬೇಕು, ನಂದು ಏನು ತಪ್ಪಾಗಿದೆ ಅಂತ ಸುಮಾರು ಜನಕ್ಕೆ ಕ್ಲಾರಿಫೈ ಮಾಡೋಕ್ಕೆ ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಸ್ಟಾಕ್ ಮಾರ್ಕೆಟು ಅಂದಿದ ತಕ್ಷಣ ಕೆಲವ್ರ ಮೈಂಡಲ್ಲಿ ಬರೀ ಪ್ರಾಫಿಟೇ ಇರುತ್ತೆ ಅಂತ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಸೊ ಅದು ಕರೆಕ್ಟ್ ಪಾತ್ ಅಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಲಾಸು ಆಗ್ಬೋದು, ಪ್ರಾಫಿಟು ಆಗ್ಬೋದು. ಫಸ್ಟು ತಲೆಯಲ್ಲಿ ಇಟ್ಕೊಳ್ಳಿ ಇದನ್ನ. ಸೊ ಕೆಲವೊಂದು ರೀಲ್ಸಲ್ಲಿ ಕೆಲವೊಂದು ಇನ್ಫ್ಲುಯೆನ್ಸರ್ಸು, ಕೆಲವೊಂದು ಎಕ್ಸೆಟ್ರಾ ಅಡ್ವರ್ಟೈಸ್ಮೆಂಟ್ಸಲ್ಲಿ ಏನು ಹೇಳ್ಬಿಡ್ತಾರೆ, ನಮ್ಮ ಬಳಿ ಬಂದರೆ ನಿಮಗೆ ಲಾಸೇ ಆಗೋಲ್ಲ, ಅದಾಗಲ್ಲ ಇದಾಗಲ್ಲ, ಮತ್ತು ಈ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನೀವು ಲಾಸು ಅನ್ನೋದನ್ನೇ ನೋಡೋಲ್ಲ, ಪ್ರಾಫಿಟೇ ಇರುತ್ತೆ, ನೀವು ಮಿನಿಮಮ್ 2 to 3 months ವೆಯ್ಟ್ ಮಾಡಬೇಕಷ್ಟೇ. ಸೊ ಸ್ಟಾಕಿಗೆ ಇನ್ವೆಸ್ಟ್ ಮಾಡಿ ಗೈಸ್. ಒಂದೇ ಒಂದು ಹೇಳ್ತೀನಿ, ದಯವಿಟ್ಟು ಈ ರೀತಿ ನಂಬೇಡಿ. ಈ ರೀತಿ ಯಾವುದೇ ಒಂದು ವಿಡಿಯೋ ಬಂದ್ರೂ ನಂಬೇಡಿ. ಏನಂತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಗೈಸ್, ಸಿಂಪಲ್ಲಾಗಿ ಒಂದು ಮೈಂಡ್ ಗೇಮ್ ಹೇಳ್ತೀನಿ ನೋಡಿ. ಇವಾಗ ಒಂದು ರೂಮಲ್ಲಿ 100 ಜನ ಇರ್ತಾರೆ, ಬರೀ 100 ಜನ ಮಾತ್ರ ಆ ಸ್ಟಾಕಲ್ಲಿ ಸ್ಟಾಕ್ ಮಾರ್ಕೆಟ್ ಯೂಸ್ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಬರೀ 100 ಜನ ಇರೋದು ಒಂದು ರೂಮಲ್ಲಿ, ಅವ್ರಿಗೆ ಮಾತ್ರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಐತೆ, ಸ್ಟಾಕ್ ಮಾರ್ಕೆಟ್ ಅವ್ರು ಮಾತ್ರ ಯೂಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು, ಬೇರೆ ಇನ್ಯಾರೂ ಯೂಸ್ ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್. ಇವಾಗ ಒಂದು ಲಿಸ್ಟಿಂಗ್ ಬರುತ್ತೆ, ಒಂದು ಕಂಪ್ನಿ ಲಿಸ್ಟಿಂಗ್ ಬರುತ್ತೆ. ಅವಾಗ ಏನು ಮಾಡಬೇಕು, ಒಂದು 10 ಕಂಪ್ನಿ ಇರುತ್ತೆ, ಅದ್ರ ಮಧ್ಯದಲ್ಲಿ ಇದೊಂದು 10 ಕಂಪ್ನಿಲಿ ಇದೊಂದು ಇವಾಗ ಬಂದಿರುತ್ತೆ. ಇವಾಗ ಜನಕ್ಕೆ 10 ಕಂಪ್ನಿನ 10 ಜನಕ್ಕೆ ಡಿವೈಡ್ ಮಾಡಿದಾಗ ಈಕ್ವಲ್ ಆಗಿ ರನ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ 10 ಜನ ನೀವು ಇದಕ್ಕೆ ಇನ್ವೆಸ್ಟ್ ಮಾಡಿ, 10 ಜನ ಇದಕ್ಕೆ ಇನ್ವೆಸ್ಟ್ ಮಾಡಿ, 10 ಜನ ಇದಕ್ಕೆ ಇನ್ವೆಸ್ಟ್ ಮಾಡಿ, 10 ಜನ ಇದಕ್ಕೆ ಇನ್ವೆಸ್ಟ್ ಮಾಡಿ ಅಂದರೆ ಈಕ್ವಲ್ ಆಗಿ 1%, 2%, 3% ಈ ಥರ ವೇರಿಯೇಷನ್ಸ್, ಈ ಥರ ಸ್ಟಾಕ್ ಮಾರ್ಕೆಟಲ್ಲಿ ವೇರಿಯೇಷನ್ಸ್ ಆಗೋದು ಚಾನ್ಸಸ್ ಇರುತ್ತೆ. ಸೊ ಲೆವೆಲಾಗಿ ಹೋಗುತ್ತೆ. ಇವಾಗ ಒಂದು ಮೈಂಡ್ ಗೇಮ್ ಹೇಳ್ತೀನಿ ನೋಡಿ, ಅದನ್ನೇ ನೀವು ಜನರಿಗೆ ಇಷ್ಟ ಬಂದಿದ್ದಕ್ಕೆ ಹಾಕಿ, ಇಷ್ಟ ಬಂದಿದ್ದಕ್ಕೆ ಅಮೌಂಟ್ ಹಾಕಿ ಅಂತ ಅಂದ್ಬಿಟ್ಟಾಗ ಏನಾಗುತ್ತೆ, ವೇರಿಯೇಷನ್ಸ್ ಆಗುತ್ತೆ. ಕೆಲವೊಬ್ಬರು ಕಡಿಮೆ ಇರೋ ಶೇರ್ಸ್ನ ತಗೋತಾರೆ, ಕೆಲವೊಬ್ಬರು ಜಾಸ್ತಿ ಇರೋ ಶೇರ್ಸ್ನ ತಗೋತಾರೆ, ಕೆಲವೊಬ್ಬರು ನಂದು ಸ್ಟಾಕ್ ಜಾಸ್ತಿ ಆಗಬೇಕು, ಕ್ವಾಂಟಿಟಿ ಜಾಸ್ತಿ ಆಗಬೇಕು ಅಂತ ಯೋಚನೆ ಮಾಡಿ 10 ಕ್ವಾಂಟಿಟಿ 20 ಕ್ವಾಂಟಿಟಿ ತಗೋಬೇಕು ಅಂತ ಯೋಚನೆ ಮಾಡಿ ಕಡಿಮೆ ಅಥವಾ ಮೀಡಿಯಮ್ ಲೆವೆಲ್ ಇರೋದನ್ನ ತಗೋತಾರೆ. ಈ ರೀತಿ ಒಂದಷ್ಟು ಜನ ಓದಿರೋರು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿರೋರು, ಕ್ಲೀನಾಗಿ ಒಂದು ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು 1 or 2 hours ಕ್ಲೀನಾಗಿ ಕೂತ್ಕೊಂಡು ರಿಸರ್ಚ್ ಮಾಡಿಬಿಟ್ಟು ಅವ್ರು ಇಷ್ಟ ಆಗಿದ್ದ ಕಂಪ್ನಿಲಿ ಅವರು ಇನ್ವೆಸ್ಟ್ ಮಾಡ್ತಾರೆ. ಒಂದು ಕಂಪ್ನಿನ 5 ಕಂಪ್ನಿನ 10 ಕಂಪ್ನಿನ ಅದು ಅವ್ರಿಗೆ ಬಿಟ್ಟಿರೋದು ಅಂತ ಹೇಳ್ಬಿಟ್ರಂತೂ ವೇರಿಯೇಷನ್ಸ್ ಆಗುತ್ತೆ. ಯಾಕಂದರೆ ಒಬ್ಬೊಬ್ರು ಒಂದೊಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡಿ ಆರಾಮಾಗಿ ಪೀಸಾಗಿ ಚಿಲ್ಲಾಗಿ ಇದಾಗುತ್ತೆ. ಆವಾಗ ನಿಮಗೆ ಒಂದೇ ಲೆವೆಲ್ ಸಿಗೋಲ್ಲ, ಗ್ರಾಫು ಒಂದೇ ಲೆವೆಲ್ ಸಿಗೋಲ್ಲ, ವೇರಿಯೇಷನ್ಸ್ ಆಗುತ್ತೆ. ಒಂದು ಕಂಪ್ನಿಗೆ ಒಂದು 20 ಜನ ಹಾಕಿದರೆ ಇನ್ನೊಂದು ಕಂಪ್ನಿಗೆ 5 ಜನ ಹಾಕಿರ್ತಾರೆ, ಇನ್ನೊಂದು ಕಂಪ್ನಿಗೆ ಹಾಕೇ ಇರಲ್ಲ, ಇನ್ನೊಂದು ಕಂಪ್ನಿ ಇಬ್ಬರು ಹಾಕಿರ್ತಾರೆ, ಇನ್ನೊಂದು ಕಂಪ್ನಿಗೆ 25-30 ಜನ ಹಾಕಿರ್ತಾರೆ. ಈ ರೀತಿ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಗೈಸ್. ಇದನ್ನು ಮೈಂಡ್ ಗೇಮ್ ಅಂತಾರೆ ನೋಡಿ. ಇವಾಗ ಅಲ್ಲಿರೋ 100 ಜನದಲ್ಲಿ ಒಬ್ಬ ಲೀಡ್ ತಗೊಂಡು ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕ್ಲೀನಾಗಿ ನಾಲೆಡ್ಜ್ ಐತೆ, ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ನನ್ನ ಮಾತು ಕೇಳಿಸ್ಕೊಳ್ಳಿ, ಇದರಲ್ಲಿ ಹಿಂಗೆ ಗ್ರಾಫ್ ಹಿಂಗೆ ಹೋಗ್ತಿದೆ, ಗ್ರಾಫ್ ಇದಾಗ್ತಿದೆ, ಇದು ಇವಾಗ ಲಿಸ್ಟ್ ಆಗಿರೋದು ಹಂಗೆ ಎಕ್ಸೆಟ್ರಾ ಅವ್ನಿಗೆ ಏನೇನು ಗೊತ್ತೋ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅದನ್ನು ಎಲ್ಲ ತಲೆಗೂ ತುಂಬ ಟ್ರೈ ಮಾಡಿಬಿಟ್ಟು ಏನು ಮಾಡ್ತಾನೆ, ಈ ಕಂಪ್ನಿಗೆ ಇನ್ವೆಸ್ಟ್ ಮಾಡಿ, ಈ ಕಂಪ್ನಿಗೆ ಇನ್ವೆಸ್ಟ್ ಮಾಡೋದ್ರಿಂದ ನೆಕ್ಸ್ಟ್ ಲೆವೆಲ್ ಪ್ರಾಫಿಟ್ ಬರೋ ಚಾನ್ಸಸ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ ಅಂತ ತುಂಬಿಟ್ಟಾಗ ಅವನು ಬುದ್ಧಿವಂತ. ಆಲ್ರೆಡಿ ಅವನು ಇನ್ವೆಸ್ಟ್ ಮಾಡಿರ್ತಾನೆ. ಫಾರ್ ಎಕ್ಸಾಂಪಲ್, ಒಂದು 100 ರೂಪಾಯಿ ಹಾಕಿ ಒಂದು ಶೇರ್ ತಗೊಂಡಿರ್ತಾನೆ, ಅಥವಾ 100 ರೂಪಾಯಿದು ಒಂದು 10 ಶೇರ್ ತಗೊಂಡಿರ್ತಾನೆ. 100 ರೂಪಾಯಿದು 10 ಶೇರೋ 100 ಶೇರೋ ತಗೊಂಡಿರ್ತಾನೆ. ಅವನ ಹತ್ರ ಇರೋ ಅಮೌಂಟ್ ಎಲ್ಲ ಅದಕ್ಕೆ ಹಾಕಿರ್ತಾನೆ. ಇಲ್ಲ ಅಂದ್ರೂ ಗೈಸ್ ಓಕೆ, ನಿಮಗೆ ಶೇರ್ಸ್ ಲೆಕ್ಕದಲ್ಲಿ ಬೇಡ, 1 ಲಕ್ಷ ಇನ್ವೆಸ್ಟ್ ಮಾಡಿರ್ತಾನೆ ಆ ಮಾರ್ಕೆಟ್ ಮೇಲೆ. 1 ಲಕ್ಷ ಕ್ವಾಂಟಿಟಿ ಎಲ್ಲ 1 ಲಕ್ಷ ಸ್ಟಾಕ್ ಪ್ರೈಸ್ನ ಪರ್ಚೇಸ್ ಮಾಡಿರ್ತಾನೆ. ಸೊ ಇವಾಗ ಅವನು ಕ್ಲೀನಾಗಿ ಬ್ರೈನ್ ವಾಶ್ ಮಾಡಿಬಿಟ್ಟು ಇದು ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ, ಎಷ್ಟು ಅಮೌಂಟ್ ಹಾಕಿದ್ದು ಬೆಳೆಯೋ ಚಾನ್ಸಸ್ ಇದೆ, ಆಗೋ ಚಾನ್ಸಸ್ ಇದೆ, ಎಕ್ಸೆಟ್ರಾ ಅಂತ ನಿಮ್ಮ ತಲೆಗೆ ತುಂಬ್ತಾನೆ. ಅಲ್ಲಿರೋ 199 ಜನನೂ ಆಲ್ಮೋಸ್ಟ್ 90 ಜನ ಅವ್ನ ಮಾತಿಗೆ ಮೋಟಿವೇಟ್ ಆಗಿಬಿಟ್ಟು 90 ಜನ ಆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹೆಂಗೂ ಬೆಳೆಯುತ್ತೆ, ಇವ್ನು ಹೇಳೋನೆ ತಡಿ ಅಂದ್ಬಿಟ್ಟು ಸ್ಟಾಕಾಗಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ವೆಸ್ಟ್ ಮಾಡ್ತಿದ್ದಂಗೆ ಒಬ್ಬೊಬ್ಬರೇ ಇನ್ವೆಸ್ಟ್ ಮಾಡ್ತಿದ್ದಂಗೆ ಒಂದೊಂಚೂರು ಗ್ರೋ ಆಗ್ತಾ ಹೋಗುತ್ತೆ. ಸೊ ಗ್ರೋ ಆದಾಗ ಇವನಿಗೆ ಒಂದು ಬೆನಿಫಿಟ್ ಏನಾಯಿತು ಅಂದರೆ, ಇವನ್ ಸ್ಟಾಕು ಬೆಳೀತು.
ಸಿಂಪಲ್ ಗೈಸ್. ಇವನ್ ಸ್ಟಾಕು ಬೆಳೀತು, ಇವನ್ ಸ್ಟಾಕ್ ಬೆಳೆದು ಆಲ್ಮೋಸ್ಟ್ 5% 10% ಪ್ರಾಫಿಟ್ ಬಂತು ಅಂತ ಇಟ್ಕೊಳ್ಳಿ. ಸೊ ಅವರೆಲ್ಲ ಹಾಕಿ ಇನ್ವೆಸ್ಟ್ ಮಾಡಿದ್ಮೇಲೆ ನೀವೇನೂ ತಲೆ ಕೆಡಿಸ್ಕೋಬೇಡಿ. ನೀವು ಇನ್ನೊಂದು 2 3 ದಿನ ಅಥವಾ ಒಂದು ಮ್ಯಾಕ್ಸಿಮಮ್ ಒಂದು ವಾರ ಕಾಯಿರಿ, ಈ ಸ್ಟಾಕ್ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಎಕ್ಸೆಟ್ರಾ ಅಂದ್ಬಿಟ್ಟು ಆ ರೂಮಿಂದ ಓಕೆ ಫ್ರೆಂಡ್ಸ್ ಬಾಯ್ ಅಂದ್ಬಿಟ್ಟು ಎಕ್ಸಿಟ್ ಆಯ್ತಾನೆ. ಸೊ ಎಕ್ಸಿಟ್ ಆಯ್ತಿದ್ದಂಗೆ ಅವ್ನು ಬುದ್ಧಿವಂತ ಏನು ಮಾಡ್ತಾನೆ, ಅಮೌಂಟ್ನ ತಗೋತಾನೆ. ಅವನ ಅಮೌಂಟ್ನ ಅವನು ತಗೊಂಡು ಕ್ಲೋಸ್ ಮಾಡ್ತಾನೆ, ಸ್ಟಾಕ್ನ ಕ್ಲೋಸ್ ಮಾಡ್ತಾನೆ, ಕ್ವಾಂಟಿಟಿ 0 ಮಾಡ್ಕೊತಾನೆ, ಅಥವಾ ಕ್ವಾಂಟಿಟಿ 1-2 ಬಿಟ್ಬಿಟ್ಟು ಇನ್ನು ಮಿಕ್ಕಿರೋ ಅಮೌಂಟ್ನ ತಗೋತಾನೆ. ಆವಾಗ ಇದು ಮೈಂಡ್ ಗೇಮ್ ಅಂತಾರೆ ಗೈಸ್. ಸಿಂಪಲಾಗಿ ಹೇಳ್ತೀನಿ. ಸೊ ಯಾರಾದರೂ ಒಬ್ಬರು ನಿಮಗೆ ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ, ಈ ಸ್ಟಾಕ್ನ ಪರ್ಚೇಸ್ ಮಾಡಿ, ಈ ಸ್ಟಾಕ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂದಿದ ತಕ್ಷಣ ನೀವು ಹೋಗಿ ಮುಗಿಬಿದ್ದು ತಗೊಳ್ಳೋದಕ್ಕೆ ಹೋಗಬೇಡಿ. ಆಮೇಲೆ ಸೆಬಿಯಿಂದ ಫುಲ್ಲು ಸ್ಟ್ರಿಕ್ಟ್ ರೂಲ್ಸ್ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಪೋರ್ಟ್ಫೋಲಿಯೋನ ತೋರಿಸ್ಕೂಡ್ದು, ಪ್ಲಸ್ ಈ ಶೇರ್ನ ತಗೊಳ್ಳಿ ಅಂತ ಫೋರ್ಸ್ಫುಲಿ ಹೇಳ್ಬಾರ್ದು. ಸೊ 1 or 2 ಟೈಮ್ 3 ಟೈಮ್ 5 ಟೈಮ್ 10 ಟೈಮ್ ಹಿಂಗೆ ಹೇಳ್ತಿದ್ದಷ್ಟು ಅವನ ಮೇಲೆ FIR ಫೈಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ ಅವನು ಅಗೇನೆಸ್ಟ್ ಸೆಬಿ ಹೋಗ್ತಿದ್ದಾನೆ ಅಂತ FIR ಫೈಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರದವ್ರು ಮಾತು ಕೇಳ್ಕೊಂಡು ನೀವೇನು ಮಾಡ್ತೀರಿ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಸೊ ಅವ್ನು ಬಂದು 1 ಮಂತ್ ಬಿಫೋರಿಂದನೇ ಸ್ಟಾರ್ಟ್ ಮಾಡಿರ್ತಾನೆ ಸ್ಟ್ರಾಟರ್ಜಿ. ಅವ್ನು ಇನ್ವೆಸ್ಟ್ ಮಾಡಿ 24 hours ಅವ್ನು ಗೇಮ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತಾನೆ. ಸೊ ನನ್ನ ಫಾಲೋ ಮಾಡಿ, ನನ್ನ ಇದು ಮಾಡಿ ಅದು ಮಾಡಿ ಎಕ್ಸೆಟ್ರಾ. ಸೊ ಅವ್ನು ಆಲ್ರೆಡಿ ಇನ್ವೆಸ್ಟ್ ಮಾಡ್ಕೊಂಡು ಅವನು ಒಂದು ಸಪ್ರೇಟಲ್ಲಿ ಒಂದು ಗೇಮ್ ಆಡ್ತಾ ಇರ್ತಾನೆ, ನಿಮ್ಮ ಜೊತೆ ಇನ್ನೊಂದು ಗೇಮ್ ಆಡ್ತಾ ಇರ್ತಾನೆ. ಸೊ ನೀವು ಇನ್ವೆಸ್ಟ್ ಮಾಡ್ದಂಗೆ ಎಕ್ಸೆಟ್ರಾ ಅದು ಗ್ರೋ ಆಗ್ತಾ ಹೋಗುತ್ತೆ. ಇವಾಗ ಎಕ್ಸಾಂಪಲ್ ತಗೊಳ್ಳಿ, ಇವಾಗ 100 ರೂಪಾಯಿ ಹಾಕಿರ್ತೀರ ನೀವು, ಎಕ್ಸಾಂಪಲ್ ಅಷ್ಟೇ, 100 ರೂಪಾಯಿ ಅಲ್ಲ, ಇನ್ನು ಜಾಸ್ತಿನೇ ಇನ್ವೆಸ್ಟ್ ಮಾಡಿ ಇಟ್ಟಿರ್ತಾರೆ ಆ ಥರ ಮೈಂಡ್ ಗೇಮ್ ಮಾಡೋರು. ಸೊ 100 ರೂಪಾಯಿ ಹಾಕಿರ್ತೀರ, ಈ ಥರ 1,000 ಜನ ನೀವು ಈ ಥರ ಮೋಟಿವೇಟ್ ಮಾಡಿ ಇದು ಮಾಡೋದ್ರಿಂದ 10 ರೂಪಾಯಿ ಜಾಸ್ತಿ ಆಗಲಿ, 10% ಜಾಸ್ತಿ ಆದಂಗೆ ಸೊ 110 ರೂಪಾಯಿ ಬಂತು ಅವನಿಗೆ. ಈ ರೀತಿ ಮೈಂಡ್ ಗೇಮು ಗೈಸ್, ಅದೆಲ್ಲ ಹೇಳ್ತಾ ಇಲ್ವಾ, ಈ ಥರ ತುಂಬ ನಡೀತಿದೆ. ಅದಕ್ಕೆ ಯಾಮಾರಬೇಡಿ. ಆಮೇಲೆ ಅವ್ನ ಪಾಡಿಗೆ ಒಂದು ಶೇರ್ ತಗೊಂಡು ಆ ಸ್ಟಾಕ್ ಬಗ್ಗೆ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾನೆ. ನೀವೇನು ಅನ್ಕೋತೀರಾ, ಇವನು ಮಿನಿಮಮ್ 1 ವಾರ ಟಾರ್ಗೆಟ್ ಕೊಟ್ಟವನೇ, 1 ವಾರ ಕಾಯ್ದುಬಿಡೋಣ ಅಂತ ಅನ್ಕೋತೀರಾ. ಸೊ ಕೆಲವೊಬ್ರು ನಾಲೆಡ್ಜ್ ಇರೋರು, ಕೆಲವೊಬ್ರು ಇದು ಮಾಡೋರು, ಅದು ಮಾಡಿ ಎಕ್ಸೆಟ್ರಾ ಎಲ್ಲ ಶೇರ್ಸ್ನ ತಗೊಳಕ್ಕೆ ಹೋಗ್ತಾ ಇರ್ತಾರೆ. ಅವಾಗ ಆಟೋಮೆಟಿಕ್ಕಾಗಿ ಡೌನ್ ಆಗೋ ಚಾನ್ಸಸ್ ಇರುತ್ತೆ, ನಿಮ್ಮದೂ ಕೂಡ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಮೋಟಿವೇಟ್ ಮಾಡೋರನ್ನ ಮೋಟಿವೇಟ್ ಆಗಕ್ಕೆ ಹೋಗಬೇಡಿ. ಈ ಥರ ವೀಡಿಯೋಸ್ ನೋಡಿ, ಇದರಿಂದನೇ ಆಡಾಗೋದು. ಇವಾಗ ಏನು ಮಾಡ್ತೀರಾ, ಇಂಥವ್ರನ್ನ ನಂಬ್ಕೊಂಡು ನೀವು ಇನ್ವೆಸ್ಟ್ ಮಾಡಿರ್ತೀರಾ, ಆಮೇಲೆ ಲಾಸ್ ಆಯಿತು ಅಂತ ಅನ್ಕೋತೀರಾ. ಒಂದು ಹೇಳ್ತಾ ಇದ್ದೀನಿ, ಕ್ಲೀನಾಗಿ ಸ್ಟಡಿ ಮಾಡಬೇಕು. ಸ್ಟಾಕ್ ಮಾರ್ಕೆಟ್ದೇ ಕೆಲವೊಂದು ಕೋರ್ಸ್ಗಳೈತೆ, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಗ್ರಾಫ್ನ ಯಾವ ರೀತಿ ಸ್ಟಡಿ ಮಾಡಬೇಕು, ನಿಮ್ಮ ಮೆಂಟಾಲಿಟಿ ಹೆಂಗಿರಬೇಕು, ಯಾವ ಥರ ಇರಬೇಕು, ರಿಸ್ಕ್ ಮ್ಯಾನೇಜ್ಮೆಂಟು, ಈ ಮ್ಯಾನೇಜ್ಮೆಂಟ್ ಎಕ್ಸೆಟ್ರಾ ಒಂದಷ್ಟು ಕೋರ್ಸ್ಗಳೈತೆ. ನಿಮಗೆ ಎಷ್ಟು ಲೆವೆಲಿಗೆ ಬೇಕೋ ಅಷ್ಟು ಲೆವೆಲಾಗಿ ಕಲಿಬೋದು. ಸೊ ನನಗೆ ಬೇಸಿಕ್ ಲೆವೆಲ್ ಬೇಕು, ಒಂದು ಬೇಸಿಕ್ ನಾಲೆಡ್ಜ್ ಬೇಕು ಅಂದರೆ ಬೇಸಿಕ್ ಲೆವೆಲಲ್ಲಿ ಕಲಿಬೋದು. ಒಂದು ಮೀಡಿಯಮ್ ಲೆವೆಲಲ್ಲಿ ಬೇಕು, ನಾನು ಪ್ರಾಫಿಟ್ ಮಾಡಬೇಕು, ಓಕೆ ನಾನು ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ ಇದರಲ್ಲಿ ಒಂದು ಮಿನಿಮಲ್ ಅಮೌಂಟ್ ಅಷ್ಟು ಪ್ರಾಫಿಟ್ ಮಾಡಬೇಕು ಅಂದರೆ ಬೇಸಿಕ್ ಅಷ್ಟು ನಾಲೆಡ್ಜ್ ಸಿಗುತ್ತೆ. ಇಲ್ಲ ನಾನು ಫುಲ್ ಟೈಮ್ ಜಾಬ್ನೇ ಇದು ಮಾಡ್ಕೋಬೇಕು, ಸೊ ನಾನು ಸಿಕ್ಕಾಪಟ್ಟೆ ದುಡಿಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಆದ ಕೆಲವೊಂದು ಕೋರ್ಸ್ಗಳೈತೆ. ಆಮೇಲೆ ನಾನು ಮಾತಾಡ್ತಿರೋದು ಬಂದ್ಬಿಟ್ಟು ಬರೀ ಸ್ಟಾಕ್ ಮಾರ್ಕೆಟ್, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ದಯವಿಟ್ಟು ಈ ವಿಡಿಯೋನ ಲಿಂಕ್ ಮಾಡ್ಕೊಂಡು ಕ್ರಿಪ್ಟೋ ಕರೆನ್ಸಿಲಿ ಅಡಾಪ್ಟ್ ಮಾಡ್ಕೋಬೇಡಿ. ಸೊ ಅದೇ ಬೇರೆ ಪ್ಲ್ಯಾಟ್ಫಾರ್ಮ್, ಇದೇ ಬೇರೆ ಪ್ಲ್ಯಾಟ್ಫಾರ್ಮ್, ಮತ್ತು ಒಂದೊಂದು ಕಂಟ್ರಿದು ಒಂದೊಂದು ಥರ ಸ್ಟಾಕ್ಸ್ ಇದೆ, ಒಂದೊಂದು ಥರ ಆಟಗಳಾಡಬೇಕು, ಬೇರೆ ಬೇರೆ ಥರ ಇರುತ್ತೆ. ಸೊ ದಯವಿಟ್ಟು ಇದನ್ನು ಇಂಡಿಯನ್ ಸ್ಟಾಕ್ ಮಾರ್ಕೆಟಿಗೆ ಮಾತ್ರ ಮಾಡ್ತಾರ ಅಂತ ವಿಡಿಯೋ. ಯಾವುದೇ ಕಾರಣಕ್ಕೂ ಕ್ರಿಪ್ಟೋ ಕರೆನ್ಸಿಗಾಗಲಿ US ಅಂದರೆ ಡಾಲರ್ಸ್, ಇದು ಈ ಥರ ಕಂಪ್ನಿ, US ಕಂಪ್ನೀಸ್, ಆ ಕಂಪ್ನೀಸ್, ಈ ಕಂಪ್ನೀಸ್, ಈ ಥರ ಸ್ಟಾಕ್ ಮಾರ್ಕೆಟಿಗೆ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಸೊ ದಯವಿಟ್ಟು ಇದನ್ನು ಬರೀ ಇಂಡಿಯನ್ ಇದಕ್ಕೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಗೈಸ್. ಇವಾಗ ಅದೇ ಟಾಪಿಕಲ್ಲಿ ಇದ್ದೀನಿ. ಸೊ ಈ ಥರ ಯಾಮಾರ್ಬಿಟ್ಟು ಸುಮಾರು ಜನ ನನಗೂ ಮೆಸೇಜ್ ಆಗ್ತಾ ಇರ್ತೀರಾ, ನನಗೆ ಲಾಸ್ ಆಗೋಗುತ್ತೆ, ಫುಲ್ ಲಾಸ್ ಆಗೋಗಿದೆ, ಎಕ್ಸೆಟ್ರಾ. ಹೌದು ಗೈಸ್, ನೀವು ಈ ಥರ ಬೇರೆಯವ್ರ ಮಾತು ಕೇಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಕೆಲವೊಂದು ಟೈಮ್ ಪ್ರಾಫಿಟ್ ಆಗ್ಬೋದು. ಇವಾಗ 10 ಸತಿ ಇನ್ವೆಸ್ಟ್ ಮಾಡಿದ್ರೆ, ಅವ್ನ ಮಾತು ಕೇಳ್ಕೊಂಡು 10 ಸತಿ ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲಿ 1 ಸತಿನೋ 2 ಸತಿನೋ ಪ್ರಾಫಿಟ್ ಆಗ್ಬೋದು. ಇನ್ನು ಮಿಕ್ಕಿ ಟೈಮೆಲ್ಲ ಆಲ್ಮೋಸ್ಟ್ ಲಾಸೇ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಒಂದು ಹೇಳ್ತೀನಿ ಗೈಸ್, ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ, ಝೀರೋ ನಾಲೆಡ್ಜು, ಟೋಟಲಿ ಅವನ ಮೇಲೆ ಡಿಪೆಂಡ್ ಆಗಿರ್ತೀರಾ.
ಸೊ ಇವಾಗ ಆ ವ್ಯಕ್ತಿ ಏನು ಮಾಡ್ತಾನೆ, ಒಂದು 4 ದಿನ 5 ದಿನ ಒಂದು ವಾರ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೊಡ್ತಾ ಇರ್ತಾನೆ. ಸೊ ನೀವು ಹೆಂಗೂ ಅಪ್ಡೇಟ್ ಕೊಡ್ತಾವನಲ್ವ, ಇವ್ನ ಮಾತು ಕೇಳೋಣ ಅಂದ್ಬಿಟ್ಟು ಇನ್ವೆಸ್ಟ್ ಮಾಡಿಬಿಟ್ಟು ಆಮೇಲೆ ಬರೋ ದುಡ್ಡು ಇವಾಗ ಏನಾರು ಎಕ್ಸ್ಟ್ರಾ ಯಾವಾಗಾರ ಒಂದು 2-3 ದಿನ ಆದಮೇಲೆ ಇನ್ನೊಂದು ಸ್ವಲ್ಪ ಅಮೌಂಟ್ ಬಂತು ಅಂದರೆ ಅದನ್ನೂ ಕೂಡ ತೆಗ್ದು ಹಾಕಿ ಒಂದು ಸ್ವಲ್ಪ ಹೆಂಗೆ ಅಂದರೆ ಓಕೆ ಬೆಳೆಯುತ್ತೆ ಅನ್ನೋ ಇಂಟೆನ್ಷನಲ್ಲಿ ಇರ್ತೀರ. ಅವ್ನ ಪಾಡಿಗೆ ಒಂದು ಸೇಫ್ ಗೇಮ್ ಆಗ್ಬಿಟ್ಟು ಹೋಗ್ತಾನೆ. ಆಮೇಲೆ ನೆಕ್ಸ್ಟ್ ಸ್ಟಾಕ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಅವ್ನು ಏನು ಮೈನ್ ಗೇಮು ಯಾವ ಥರ ವಾಶ್ ಮಾಡಬೇಕು ಅನ್ನೋದು ಪ್ರಿಪೇರ್ ಆಗಿ ಸ್ಟಾರ್ಟ್ ಆಗ್ತಾನೆ. ನೀವು ಒಂದು ವಾರ ಟೈಮ್ ಕೊಟ್ಟಾನೆ, ನಾನು ಸೋಮವಾರ ಇನ್ವೆಸ್ಟ್ ಮಾಡಿದ್ದು, ಸೊ ನಾನು ಭಾನುವಾರದ ಗಂಟೆ ಕಾಯಬೇಕು. ಭಾನುವಾರ ಸ್ಟಾಕ್ ಮಾರ್ಕೆಟ್ ಓಪನ್ ಇರಲ್ಲ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಲೀಸ್ ಇದು ಮಾಡೋಕ್ಕಾಗಲ್ಲ, ವಿಡ್ರಾ ಮಾಡೋಕ್ಕಾಗಲ್ಲ ಅಥವಾ ಸೆಲ್ ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮಾಡೋಣ, ಸೋಮವಾರ ಕಾಯೋಣ. ಸೋಮವಾರ ಇಲ್ಲ ಅಂದ್ರೂ 9 ಗಂಟೆಯಿಂದ 12 ಗಂಟೆ ಅಷ್ಟೇ ಸೇಲ್ ಮಾಡ್ಬೋಣ, 9:30 12 ಗಂಟೆ 1 ಗಂಟೆ ಅಷ್ಟೇ ಸೇಲ್ ಮಾಡ್ಬೋಣ, ಎಕ್ಸೆಟ್ರಾ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಕೂತಿರ್ತೀರ. ಸೊ ಸೋಮವಾರದಷ್ಟೇ ನಿಮ್ಮ ಗ್ರಾಫು ಡೌನ್ಗೆ ಹೋಗುತ್ತೆ. ಯಾಕೆ ಅಂದರೆ ನಿಮಗೆ ಗ್ರಾಫ್ ಸ್ಟಡಿ ಗೊತ್ತಿಲ್ಲ, ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಅದ್ರ ಬಗ್ಗೆ ಏನು ಸ್ಟಡಿ ಮಾಡಿಲ್ಲ, ಕಂಪ್ನಿ ಬಗ್ಗೆ ಗೊತ್ತಿರಲ್ಲ, ಕಂಪ್ನಿ ಬಗ್ಗೆ ಸ್ಟಡಿನೂ ಮಾಡಿರಲ್ಲ, ಅದ್ರದ್ದು ಎಷ್ಟೈತೆ ನೆಟ್ವರ್ತ್ ಎಷ್ಟೈತೆ ಅಂತ ನೋಡಿರಲ್ಲ, ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗೈತೆ ಅಂತ ನೋಡಿಲ್ಲ, ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯಿತು, ಯಾವಾಗ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಆಯ್ತು, ಇದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಐತಾ ಅಥವಾ ಡೈರೆಕ್ಟ್ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಆಯಿತಾ, ಸ್ಟಾರ್ಟ್ ಆದಾಗಿಂದ ಯಾವ ರೀತಿ ಎಲ್ಲ ಹ್ಯಾಂಡಲ್ ಮಾಡ್ಕೊ ಬಂದಿದ್ದಾರೆ, ಇವ್ರ ಜೊತೆ ಇರೋ ವರ್ಕರ್ಸ್ ಯಾವ ರೀತಿ ಇದ್ದಾರೆ, ಕೋಪ್ರೇಟಿವ್ ಆಗಿದ್ದಾರೆ, ಕೋಪ್ರೇಟಿವ್ ಆಗಿಲ್ವಾ, ಆಮೇಲೆ ಇವ್ರದ್ದು ಎಸ್ಸತಿ ಇವಾಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಕಡೆ ಸ್ಟ್ರೈಕು ಕ್ಲೋಸು ಆ ಥರ ಈ ಥರ ಇರುತ್ತೆ, ಇವ್ರದಲ್ಲಿ ಎಷ್ಟು ಸತಿ ಹಂಗಾಗಿದೆ. ಅದಾದಮೇಲೆ ಓಕೆ ಫೈನ್ ಅಂದ್ಬಿಟ್ಟು ಇವಾಗ ಎಷ್ಟು ದಿನ ರಜಾ ಸಿಗುತ್ತೆ, ತಿಂಗಳಲ್ಲಿ ಎಷ್ಟು ದಿನ ರಜಾ ಇರುತ್ತೆ, ಯಾವ ದಿನ ಅಥವಾ ವೀಕ್ಲಿ 7 ಡೇಸೂ ಕೆಲಸ ಇರುತ್ತಾ, ವರ್ಕ್ ಇರುತ್ತಾ, ಯಾವ ರೀತಿ ಕೆಲಸ ಮಾಡ್ತಾರೆ, ಎಷ್ಟು ದಿನ ರನ್ ಆಗುತ್ತೆ ಇದು ಕಂಪ್ನಿ, ಎಷ್ಟು ಅವರ್ ರನ್ ಆಗುತ್ತೆ, ಎಷ್ಟು ಡೈಲಿ ಸೆಲ್ಲಿಂಗ್ ಎಷ್ಟೈತೆ, ಪರ್ಚೇಸಿಂಗ್ ಎಷ್ಟೈತೆ, ಎಷ್ಟು ಗೂಡ್ಸ್ನ ಸೆಲ್ ಮಾಡ್ತಾರೆ, ಎಷ್ಟು ಪರ್ಚೇಸ್ ಮಾಡ್ತಾರೆ, ಎಕ್ಸೆಟ್ರಾ. ಆಮೇಲೆ ಮಿಷಿನರಿ ಐಟಮ್ಸ್ ಇದೆ, ಎಷ್ಟು ಮಿಷಿನರೀಸ್ ಇದೆ, ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದಾರೆ, ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಇವ್ರ ಅಂಡರಲ್ಲಿ. ಸೊ ಹೋದ ವರ್ಷದ್ದು ಪ್ರಾಫಿಟ್ ಇದಕ್ಕಿಂತ ಈ ವರ್ಷದ್ದು P&L ಅಕೌಂಟ್ ಹೆಂಗಿದೆ, ಎಲ್ಲ ಬ್ಯಾಲೆನ್ಸಿಂಗ್ ಆಗಿದೆಯಾ ಅಥವಾ ಏನಾದರೂ ಗಿಮಿಕ್ ಇದೆಯಾ, ಇದು ಒರಿಜಿನಲ್ಲ ಡೂಪ್ಲಿಕೇಟಾ ಅಥವಾ ಯಾವುದಾದ್ರೂ ಫ್ರಾಡಾ, ಈ ಎಕ್ಸೆಟ್ರಾ. ಗೈಸ್ ಇಷ್ಟು ಕಡಿಮೆ ಬೇಸಿಕ್ ಲೆವೆಲಾಗಿ ಹೇಳಿದ್ದು ನಾನು ಇಷ್ಟು ಲಿಸ್ಟ್ ಹೇಳಿದ್ನಲ್ಲ, ಇಷ್ಟು ಬೇಸಿಕ್ ಅಂದರೆ ಬೇಸಿಕ್ ಲೆವೆಲು. ಇಷ್ಟನ್ನು ಸ್ಟಡಿ ಮಾಡಿದ್ರೆ ಅಂದರೆ ಒಂದು ಬೇಸಿಕಲ್ಲಿ ಹೈ ಲೆವೆಲು. ಸೊ ಓಕೆ ಇಷ್ಟು ಕಲ್ತಿದ್ದೀನಿ. ಅದಾದಮೇಲೆ ಆಟ ಸ್ಟಾರ್ಟು, ಗ್ರಾಫ್ ಸ್ಟಡಿ, ಆ ಸ್ಟಡಿ ಈ ಸ್ಟಡಿ, ಅದು ಮಾಡಬೇಕು ಇದು ಮಾಡಬೇಕು, ಆ ಲೈನ್ ಈ ಲೈನ್ ಎಕ್ಸೆಟ್ರಾ. ಅಷ್ಟು ಅಮೌಂಟ್ ಇದ್ರೆ ಇಷ್ಟು ಅಮೌಂಟ್ ಇದ್ರೆ ಇಷ್ಟು, ಸ್ಟಾರ್ಟ್ ಆದಾಗ ಎಷ್ಟು ಅಮೌಂಟ್ ಇತ್ತು, ಇಲ್ಲಿವರೆಗೆ ಎಷ್ಟು ಅಮೌಂಟ್ ಇತ್ತು, ಎಕ್ಸೆಟ್ರಾ. ತುಂಬ ರಿಸರ್ಚ್ ಮಾಡಬೇಕಾಗುತ್ತೆ. ತುಂಬ ರಿಸರ್ಚ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಐಡಿಯಾ ಇರುತ್ತೆ. ನೀನು ಅವ್ನು ಹೇಳಿದ ತಕ್ಷಣ ನೀವು ಇನ್ವೆಸ್ಟ್ ಮಾಡಿದ್ರು ಗ್ರಾಫ್ ನೋಡಿ ಓಕೆ ಇದು ಯಾಕೋ ಡೌನ್ ಆಗೋ ಚಾನ್ಸಸ್ ಇದೆ, ಅದಾಗೋ ಚಾನ್ಸಸ್ ಇದೆ, ಇದಾಗೋ ಚಾನ್ಸಸ್ ಇದೆ, ಇದರಿಂದ ಇವಾಗ ತೆಗೆದ್ರೆ ನಾನು ಸೇಫು, ಅಟ್ಲೀಸ್ಟ್ 1% ಲಾಸ್ ಆಗೈತೆ, ಇನ್ನೊಂದು ಸ್ವಲ್ಪ ದಿನ ಕಾಯ್ದರೆ 5 to 10% ಮೇಲೆ ಲಾಸ್ ಆಗಿಬಿಡುತ್ತೆ, ಇನ್ನೊಂದು ಸ್ವಲ್ಪ ದಿನ ಕಾಯ್ದರೆ 20% ಹೋಗೋ ಚಾನ್ಸಸ್ಸು ಇದೆ ಅಂದ್ಬಿಟ್ಟು ನೀವು ಅನಾಲಿಸಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಅದಾದಮೇಲೆ ರಿಮೂವ್ ಮಾಡೋಕ್ಕೆ ಚಾನ್ಸ್ ಅಂದರೆ ಎತ್ತು ಬಿಡ್ತೀರಾ ಆಲ್ಮೋಸ್ಟು, ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಬೇರೆಯವ್ರು ನೋಡಿ ಮೋಟಿವೇಟ್ ಆಗಿ ಇನ್ವೆಸ್ಟ್ ಮಾಡಬೇಡಿ, ಆವಾಗಲೇ ಸ್ಟಾಕ್ ಮಾರ್ಕೆಟಲ್ಲಿ ಹೊಡ್ತಾ ಬೀಳೋದು. ಸೊ 100% ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಇವಾಗ ನಾನೇ ಖುದ್ದಾಗಿ ಗಾಯ್ಸ್ ನಿಮ್ಗೊಂದು ಸೀಕ್ರೆಟು, ನನ್ನ ಸಬ್ಸ್ಕ್ರೈಬರ್ಸಿಗೆ ಮಾತ್ರ, ನೀವು ಇವಾಗ ನೋಡ್ತಿದ್ದೀರಲ್ಲ ಇದು ಸ್ಟಾಕು, ಇದ್ರದ್ದು ಈ ಕಂಪ್ನಿ ಇದೆಯಲ್ಲ, ಈ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿ ನೀವು ರಾತ್ರಿ ರಿಚ್ ಆಗೋಯ್ತೀರಾ ಎಕ್ಸೆಟ್ರಾ, ನೆಕ್ಸ್ಟ್ ಲೆವೆಲ್ಲು ಬೇಕಾದ್ರೆ ನೋಡಿ ಅಂತೀನಿ ಅಂತಲೇ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಲು ದಯವಿಟ್ಟು ನಾನು ಹೇಳಿದ್ರು ಕೂಡ ನಂಬೇಡಿ, ಅದನ್ನು ರಿಸರ್ಚ್ ಮಾಡಿ, ಗ್ರಾಫ್ ಸ್ಟಡಿ ಗೊತ್ತಿರೋ ಗ್ರಾಫ್ ಸ್ಟಡಿ ಮಾಡಿ, ಅದು ಮಾಡಿ ಎಕ್ಸೆಟ್ರಾ ಮಾಡಿ, ಯಾವಾಗ ಓಪನ್ ಆಯಿತು ಯಾವಾಗ ಕ್ಲೋಸ್ ಆಯಿತು ಅವಾಗೆಲ್ಲ ಹಂಗೆಲ್ಲ ಮಾಡಿದಾಗ ಒಂದು ಸ್ವಲ್ಪ ಕ್ಲಿಕ್ ಆಗೋ ಚಾನ್ಸಸ್ ಇರುತ್ತೆ ಗೈಸ್. ಇಲ್ವಾ ಸ್ಟಾಕ್ ಮಾರ್ಕೆಟಲ್ಲಿ ಲೂಸಿಂಗೇ ಮಾಡ್ಕೊತಾ ಇರಬೇಕು, ಕಳ್ಕೊತಾನೆ ಇರಬೇಕು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಆಮೇಲೆ ಕ್ರಿಪ್ಟೋ ಕರೆನ್ಸಿನ ಇದಕ್ಕೆ ಯಾಕೆ ಅಡಾಪ್ಟ್ ಮಾಡ್ಕೋಬೇಡಿ ಅಂತ ಸೆಂಟ್ರಲ್ ಒಂದು ಸತಿ ಹೇಳಿದೆ, ಅಡಾಪ್ಟ್ ಮಾಡ್ಕೋಬೇಡಿ ಅಂತ. ಯಾಕೆ ಅಡಾಪ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದೀನಿ ಅಂದರೆ ಅದೇ ಬೇರೆ ಥರ ಪ್ಲ್ಯಾಟ್ಫಾರ್ಮು. ನೀವು ಇದರಲ್ಲಿ ಅಟ್ಲೀಸ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಾದಮೇಲೆ 2% 3% ಲಾಸ್ ಆದ್ರೂ, ಇವಾಗ ಫಾರ್ ಎಕ್ಸಾಂಪಲ್ 1,000 ಇನ್ವೆಸ್ಟ್ ಮಾಡಿದ್ರು 1% ಲಾಸ್ ಐತಿದ್ದಂಗೆ ಅಟ್ಲೀಸ್ಟ್ ನೀವು 850 to 900 rupees ಎತ್ಕೊಬಿಡ್ಬೋದು. ಬಟ್ ಕ್ರಿಪ್ಟೋ ಕರೆನ್ಸಿಲಿ ಆ ರೀತಿ ಅಲ್ಲ, ಕ್ರಿಪ್ಟೋ ಕರೆನ್ಸಿಲಿ ಬೇರೆ ಥರನೇ ಇರುತ್ತೆ, ಬೇರೆ ಥರನೇ ಇನ್ವೆಸ್ಟ್ ಮಾಡಬೇಕು, ಬೇರೆ ಥರನೇ ಇದೆ, ಲಿವ್ರೇಜು ಅದು ಇದು ಅಂತೆಲ್ಲ ನೋಡಿದಾಗ. ಸೊ ಅದೊಂದು ಸ್ವಲ್ಪ ಜಾಸ್ತಿ ಇದ್ರೂ 10% ಲಾಸ್ ಆಗೋ ಜಾಗದಲ್ಲಿ ನಿಮಗೆ 100% ಮ್ಯಾನೇಜ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಅದಕ್ಕೆ ಮಿಕ್ಸ್ ಮಾಡಬೇಡಿ. ಸೊ ಕ್ರಿಪ್ಟೋ ಕರೆನ್ಸಿನೇ ಟ್ರೇಡಿಂಗೇ ಬೇರೆ, ಅದರದ್ದೇ ಆದ ಕೋರ್ಸ್ಗಳಿರುತ್ತೆ, ಅದರದ್ದೇ ಸ್ಟಡಿ ಮಾಡಿ. ಸೊ ಸ್ಟಾಕ್ ಮಾರ್ಕೆಟ್, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ದೇ ಬೇರೆ ಅವ್ರವ್ರ ಕಂಟ್ರಿದ ಆ ಸ್ಟಾಕ್ಸ್ದು ಎಲ್ಲೆಲ್ಲಿ ಲಿಸ್ಟಿಂಗ್ ಆಗಿದೆ, ಯಾವ ಇದರಲ್ಲಿ ಲಿಸ್ಟಿಂಗ್ ಆಗಿದೆ ಅದನ್ನು ರಿಸರ್ಚ್ ಮಾಡಿ. ಸೊ ಅದ್ರ ಮೇಲೆ
ನೀವು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವಾಗ ನಾನು ಸ್ಟಾಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದಿದ ತಕ್ಷಣ ಇಂಡಿಯನ್ ಸ್ಟಾಕ್ ಮಾರ್ಕೆಟು ಒಂದೇ, ಕ್ರಿಪ್ಟೋ ಕರೆನ್ಸಿ ಸ್ಟಾಕ್ಸು ಒಂದೇ, ಇದಕ್ಕೆ ಹೆಂಗೆ ಇನ್ವೆಸ್ಟ್ ಮಾಡ್ತಾರೆ, ಅದಕ್ಕೆ ಹಂಗೆ ಇನ್ವೆಸ್ಟ್ ಮಾಡಬೇಕು. ಆಮೇಲೆ ಗ್ರಾಫ್ ಸ್ಟಡಿನೂ ಅಷ್ಟೇ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಮೇಜರ್ ಡಿಫ್ರೆನ್ಸ್ ಇರಲ್ಲ, ಲೈಟಾಗಿ ಡಿಫ್ರೆನ್ಸ್ ಇರುತ್ತೆ, ಲೈಟಾಗಿ ಫ್ಲಕ್ಚುಯೇಟ್ ಆಯ್ತಾ ಇರುತ್ತೆ. ಆ ಗ್ರಾಫ್ಗೂ ಈ ಗ್ರಾಫ್ಗೂ ಒಂದು ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ ಗೈಸ್. ಸೊ ಬರೀ ಇಂಡಿಯನ್ ಸ್ಟಾಕ್ಗೆ ಅಂತಲ್ಲ, ಎಲ್ಲ ಥರ ಸ್ಟಾಕ್ಸನ್ನು ಇವಾಗ ಫಾರಿನ್ ಸ್ಟಾಕ್ಸು, US ಸ್ಟಾಕ್ಸು, UAE ಸ್ಟಾಕ್ಸು ಎಕ್ಸೆಟ್ರಾ ಆ ಥರದ್ದೆಲ್ಲ ಸ್ಟಾಕ್ಸ್ ಇದ್ದಾಗ ಸೊ ಅದರದ್ದೇ ಬೇರೆ ಥರ ಸ್ಟಡೀಸ್ ಇರುತ್ತೆ, ಅದರದ್ದೇ ಆದ ಬೇರೆ ಕೋರ್ಸ್ಗಳಿರುತ್ತೆ. ಅದನ್ನು ನೀವು ಕಂಪ್ಲೀಟ್ ಅಂದರೆ ಅದನ್ನೇ ನೀವು ಸ್ಟಡಿ ಮಾಡಬೇಕು ಫಸ್ಟು ಅಂತ ಹೇಳ್ತಾ ಗೈಸ್ ಇವತ್ತಿನ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಸೊ ಯಾರ್ಯಾರೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಯಾಮಾರಿ ಇನ್ವೆಸ್ಟ್ ಮಾಡಿ, ಯಾರ್ದೋ ಮಾತು ಕೇಳ್ಕೊಂಡು ಇನ್ವೆಸ್ಟ್ ಮಾಡಿ ಗೈಸ್ ಏನು ಗೊತ್ತಾ, ನಾನೊಂದು ಓಪನಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ ನೋಡಿ. ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡೋರು ಆಲ್ಮೋಸ್ಟ್ ಆಲು ತುಂಬ ರೇರು, ಬೇರೆಯವ್ರ ಮಾತನ್ನ ಕೇಳಿ ಇನ್ವೆಸ್ಟ್ ಮಾಡೋದು. ಯಾಕೆ ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಅಷ್ಟು ರಿಸ್ಕ್ ತಗೊಳ್ಳಲ್ಲ. ಇವರೇನೇ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಸ್ಟಡಿ ಮಾಡಿಬಿಟ್ಟು ಒಂದಷ್ಟು ಬೇಸಿಕ್ ನಾಲೆಡ್ಜು ಅಥವಾ ಒಂದು ಮೀಡಿಯಮ್ ಲೆವೆಲ್ ನಾಲೆಡ್ಜ್ಗಾರ ಗೇನ್ ಮಾಡ್ಕೊಂಡು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಯಾಕೆ ಅಂದರೆ ಅದು ಲಾಂಗ್ ಟರ್ಮು. ಸೊ ಎಷ್ಟು ಲಾಂಗ್ ಟರ್ಮಲ್ಲಿ ಇಡ್ತಿರೋ ಸ್ಟಾಕ್ನ ನೀವು ಅಷ್ಟೇ ಬೆನಿಫಿಟ್ಸ್ ಇರುತ್ತೆ. ಇದು ಆ ಥರದ್ದು ಬಂದ್ಬಿಟ್ಟು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್. ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ತುಂಬ ನಡೀತಿದೆ ಇದು ಸ್ಕ್ಯಾಮ್ಸು. ಹೆಂಗೆ ಅಂದರೆ ಕೆಲವೊಂದು ಟೆಲಿಗ್ರಾಮ್ ಅಕೌಂಟ್ಗಳೇ ಸಿಗುತ್ತೆ. ಸೊ ಅದರಲ್ಲಿ ಡೈಲಿ ಅಪ್ಡೇಟು ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಡೈಲಿ ಫೋಟೋ ಹಿಡಿದು ಹಾಕ್ತಾರೆ, ಇದಕ್ಕೆ ಸ್ಟಾಕಾಗಿ ಇನ್ವೆಸ್ಟ್ ಮಾಡಿ, ಈ ಸ್ಟಾಕಾಗಿ ಇನ್ವೆಸ್ಟ್ ಮಾಡಿ, ಇದರಲ್ಲಿ ಇನ್ವೆಸ್ಟ್ ಮಾಡಿ, ಅದರಲ್ಲಿ ಇನ್ವೆಸ್ಟ್ ಮಾಡಿ, ಇವಾಗ ವಿಡ್ರಾ ಮಾಡಿ, ಇವಾಗ ಪರ್ಚೇಸ್ ಮಾಡಿ. ನೋಡಿ ಇವಾಗ ನಾನು ಹೇಳಿದಾಗ 20,000 ಇತ್ತು, ಇವಾಗ 22,000 ಆಯಿತು. ಅಥವಾ ನಾನು ಹೇಳಿದಾಗ 2,000 ಇತ್ತು, ಇವಾಗ 2,100 ರೂಪಾಯಿ ಆಯಿತು. 2,000 ಓಕೆ ಫೈನ್ ಗೈಸ್, 2,150ಕ್ಕೆ ಎಲ್ಲ ಎತ್ಬಿಡಿ ಹೇಳ್ತಾ ಇದ್ದೀನಿ. ಆಮೇಲೆ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಾದಮೇಲೆ ಗ್ರಾಫ್ನು ಫೋಟೋ ಹಿಡಿದು ಹಾಕ್ತಾರೆ, ನಾನು ಹೇಳಿರಲಿಲ್ವಾ ಇದಕ್ಕೆ ರೀಚ್ ಆಗುತ್ತೆ ಅಂತ. ಆಮೇಲೆ ಇನ್ನೂ ಕೆಲವೊಬ್ಬರು ನೆಕ್ಸ್ಟ್ ಲೆವೆಲು 2,000 ಇರುತ್ತೆ, 2,000 ಇಲ್ಲಿದ್ದಾಗ ಗ್ರೋ ಆಯ್ತಾ ಇರುತ್ತೆ ಈ ಥರ. ಸೊ ಇದನ್ನು ಅಷ್ಟೇ ಮೇಯ್ನು, ನೀವು ಲೈವಲ್ಲಿ ಇತ್ಕೊಂಡು ನೀವು ಅಮೌಂಟ್ ಇನ್ವೆಸ್ಟ್ ಮಾಡಿದಷ್ಟು ಗ್ರಾಫ್ ಜಾಸ್ತಿ ಆಯ್ತಾ ಇರುತ್ತೆ. ಸೊ ಯಾವಾಗ 150, 200, 300, 400, 500K ಆಯ್ತಾರೋ ಫಾಲೋವರ್ಸು, ಸಬ್ಸ್ಕ್ರೈಬರ್ಸು, ಅಂದರೆ ಇಂಥ ವಿಷಯದಲ್ಲೇ ಈ ಥರದ್ರಲ್ಲೇ ಅವಾಗ ಅವ್ರ ಆಟ ಸ್ಟಾರ್ಟ್ ಆಗುತ್ತೆ, ಅವ್ರ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಅವರು ಫಸ್ಟು ಇನ್ವೆಸ್ಟ್ ಮಾಡಿಬಿಟ್ಟು ಇದಕ್ಕೆ ಇನ್ವೆಸ್ಟ್ ಮಾಡಿ ಗೈಸ್, ಇನ್ವೆಸ್ಟ್ ಮಾಡಿ ನೋಡಿ ಇವಾಗ ಎದ್ದೇಳ್ತು ಅಂತಿದ್ದಂಗೆ ಗೈಸ್ ಒಂದು ಹೇಳ್ತೀನಿ ನೋಡಿ. ಅವ್ರೂ ಕೂಡ ಟೈಮ್ ಲಿಮಿಟ್ ಇಟ್ಕೊತಾರೆ. ನನ್ನ ಫಾಲೋವರ್ಸು ವಿತಿನ್ 5 ಮಿನಿಟ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮಾಡ್ದಂಗೆ, 5 ಮಿನಿಟ್ಸ್ ಆದಮೇಲೆ ಅದೇ ಕಾರಣಕ್ಕೂ ಯಾರೂ ಇನ್ವೆಸ್ಟ್ ಮಾಡಲ್ಲ. ಅಥವಾ 2 to 3 ಮಿನಿಟ್ಸ್ ಅಂತ ಲಿಮಿಟ್ ಇಟ್ಕೊಂಡಿರ್ತಾರೆ. ಅವ್ರು ಟೈಮರ್ ಆನ್ ಮಾಡ್ಕೊತಾರೆ. ಇನ್ವೆಸ್ಟ್ ಮಾಡಿ ಅಂತ ಫೋರ್ಸ್ ಮಾಡ್ತಾ ಇರ್ತಾರೆ. ಇನ್ವೆಸ್ಟ್ ಮಾಡಿ ನೀವು ಮಾಡ್ತಿದ್ದಂಗೆ ಏನಾಗುತ್ತೆ, ಗ್ರಾಫ್ ಆಟೋಮೆಟಿಕಲಿ ಗ್ರೋ ಆಗ್ತಾ ಇರುತ್ತೆ. ಯಾಕೆ ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಗೈಸ್. ನೀವು ಎಲ್ಲರೂ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಾನೇ ಇದ್ದೀರಾ, ಆನ್ ಬ್ಯಾಕ್ ಟು ಬ್ಯಾಕ್ ಒಬ್ಬರಾದ್ಮೇಲೆ ಒಬ್ರು ಇನ್ವೆಸ್ಟ್ ಮಾಡ್ತಿದ್ದಾಗ ಗ್ರಾಫ್ ಬೆಳೆಯೋದು ಆಟೋಮೆಟಿಕ್ಕಾಗಿ, ಅದು ಕಾಮನ್ ಅದು. ಸೊ ಗ್ರಾಫ್ ಬೆಳೀತಾ ಇರುತ್ತೆ. ಅವನು ಒಂದು ಟೈಮರ್ ಅನ್ನೋದು ಇಟ್ಕೊಂಡಿರ್ತಾನೆ. ಓಕೆ ಇಲ್ಲಿ ರೀಚ್ ಆಗಿದ ತಕ್ಷಣ ನಾನು ಏನು ಮಾಡಬೇಕು, ಅಮೌಂಟ್ನ ವಿಡ್ರಾ ಮಾಡಿಬಿಡ್ಬೇಕು. ಅವನು ಓಕೆ ಗೈಸ್ ಹೆಂಗೆ ರೀಚ್ ಮಾಡಿ, ಇದು ಆಲ್ಮೋಸ್ಟು 110 ಕ್ರಾಸ್ ಆಗೋ ಚಾನ್ಸಸ್ ಇದೆ, 112 ಕೂಡ ಕ್ರಾಸ್ ಆಗೋ ಚಾನ್ಸಸ್ ಇದೆ ಅಂತ ನಿಮ್ಗೆ ಚಾಟ್ ಮಾಡಿಬಿಟ್ಟು ಈ ಕಡೆ ಬರ್ತೇನೆ, ಈ ಕಡೆ ಓಕೆ ಫೈನ್ ಇದೆಲ್ಲ ನಾನು ವಿಡ್ರಾ ಮಾಡಿಬಿಟ್ಟು ಎಲ್ಲ ಸ್ಟಾಕ್ ತೆಗೆದ್ನ ನಾನು ಸೇಫಾ. ಗೈಸ್ ಇವಾಗ 115 ಹೋಗಿದ ತಕ್ಷಣ 1,115 ಹೋಗಿದ ತಕ್ಷಣ ಸ್ಟಾಕ್ನ ಕ್ಲೋಸ್ ಮಾಡಿ. ಯಾಕೆ ಅಂದರೆ 15 ಹೋದ್ಮೇಲೆ ಡೌನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾನೆ. ಅವ್ನು ಯಾರ್ಯಾರು ಫಾಲೋ ಮಾಡ್ತಿದ್ರಲ್ಲ ಅವರೆಲ್ಲ ಅಮೌಂಟ್ ಎತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಮೌಂಟ್ ಎತ್ತಿದಾಗ ಏನಾಗುತ್ತೆ, ಆಟೋಮೆಟಿಕಾಗಿ ಡೌನ್ ಆಗುತ್ತೆ. ಸೊ ಇದರಲ್ಲಿ ಈ ಫಸ್ಟು ಅವ್ನು ಹೇಳಿದ ತಕ್ಷಣ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅವರು ನೆಕ್ಸ್ಟ್ ಲೆವೆಲು. ಹೆಂಗೆ ಅಂದರೆ ಟೈಮಿಂಗು. ಓಕೆ ಅವ್ನು ಹೇಳಿದ ತಕ್ಷಣ ಟಕ್ಕಂತ ಇನ್ವೆಸ್ಟ್ ಮಾಡಿಬಿಡ್ಬೇಕು. ಅವ್ನು ಹೇಳಿದ ತಕ್ಷಣ ಟಕ್ಕಂತ ಯಾರು ಸೇಲ್ ಮಾಡಿಬಿಡ್ತಾರಲ್ಲ ನೆಕ್ಸ್ಟ್ ಲೆವೆಲ್, ಅವರು ಅವನಷ್ಟು ಪ್ರಾಫಿಟ್ ಮಾಡಲ್ಲ, ಅವನಕ್ಕಿಂತ ಒಂದು 10 ರೂಪಾಯಿ 20 ರೂಪಾಯಿ ಕಡಿಮೆ ಪ್ರಾಫಿಟ್ ಮಾಡಿರ್ತಾರೆ. ಸೊ ಆಮೇಲೆ ಹೋಗ್ತಾ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಇವಾಗ ಅವ್ನಿಗೆ ಫಾರ್ ಎಕ್ಸಾಂಪಲ್ 100K ಫಾಲೋವರ್ಸ್ ಇದ್ದಾರೆ, ಬೇಡ 120K ಫಾಲೋವರ್ಸ್ ಇದ್ದಾರೆ, ಅದರಲ್ಲಿ 100K ಮೆಂಬರ್ಸೂ ಕೂಡ ಲೈವಲ್ಲಿದ್ದಾರೆ. ಸೊ 100K ಮೆಂಬರ್ಸ್ ಲೈವಲ್ಲಿ ಇದ್ದಾಗೂ ಕೂಡ ಅವರೆಲ್ಲ ಕೂಡ ಹಾಕಲ್ಲ, ಬೇಡ ಒಂದು 50,000 ಜನ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ. 50,000 ಜನ ಇನ್ವೆಸ್ಟ್ ಮಾಡಿದ್ರೆ ಯಾವ ರೇಂಜಿಗೆ ಹೋಗುತ್ತೆ ನೀವೇ ಲೆಕ್ಕ ಹಾಕಿ. ಸೊ ಅದಾದಮೇಲೆ 50,000 ಜನದಲ್ಲಿ ಏನು ಅಮ್ಮಮ್ಮ ಅಂದ್ರೂ ಒಂದು
$35,000-40,000 ಜನಕ್ಕೆ ಆಲ್ಮೋಸ್ಟ್ ಆಲ್ ಪ್ರಾಫಿಟ್ ಆಗಿರುತ್ತೆ. ಮಿನಿಮಲ್ ಆಗಾದರೂ ಪ್ರಾಫಿಟ್ ಆಗಿರುತ್ತೆ. ಸೊ ಅವರು ಖುಷಿ ಆಗುತ್ತೆ. ಅದಾದಮೇಲೆ ಒಂದು 5,000-10,000 ಜನಕ್ಕೆ ಲಾಸ್ ಆಗಿರುತ್ತೆ. ಇವಾಗ 30,000-40,000 ಜಾಸ್ತಿನೋ, ಒಂದು 5,000 ಕಡಿಮೆ ಜಾಸ್ತಿನೋ. ಸೊ ಇವಾಗ ಅವ್ರು ಮೆಸೇಜ್ ಹಾಕಿದ ತಕ್ಷಣ ನನಗೆ ಪ್ರಾಫಿಟ್ ಆಯಿತು, ನಂದು ಪ್ರೂಫು ಅಂತ ಅಷ್ಟು ಜನ ರಿಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಇವ್ರದ್ದೇನೆ ಜಾಸ್ತಿ ಕಾಣಿಸೋದು. ಸೊ ಇದು ನಡೀತಾರ ಸ್ಕ್ಯಾಮ್ಸು. ದಯವಿಟ್ಟು ನಂಬೇಡಿ ಯಾರನ್ನೂ. ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಐಡಿಯಾ ಮೇಲೆ ಇನ್ವೆಸ್ಟ್ ಮಾಡಿ ಗೈಸ್. ನಿಮಗೆ ಅದು ಲಾಸ್ ಆದರೂ ಬೇಜಾರಾಗಲ್ಲ, ಪ್ರಾಫಿಟ್ ಆದರೂ ಬೇಜಾರಾಗಲ್ಲ. ನೀವು ಯಾವಾಗ ಬೇರೆಯವ್ರ ಐಡಿಯಾ ಮೇಲೆ ಸ್ಟಿಕ್ ಆನ್ ಆಗಿ ಅವ್ರ ಐಡಿಯಾನ ಫಾಲೋ ಮಾಡಿ ಲಾಸ್ ಆಯ್ತಿರೋ ಅವಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅವ್ನು ಯಾರು ಮಾತು ಕೇಳಿದ್ರು ಅವ್ನ ಮೇಲೂ ಬೇಜಾರಾಗುತ್ತೆ, ನಿಮ್ಮ ಮೇಲೆ ನಿಮಗೆ ಬೇಜಾರಾಗುತ್ತೆ. ನಾನು ಯಾಕಾದ್ರೆ ಇನ್ವೆಸ್ಟ್ ಮಾಡೋದನ್ನ, ನಾನು ಯಾಕಾದ್ರೆ ಇದು ಮಾಡೋದನ್ನು. ಬರೀ ಸ್ಟಾಕಲ್ಲಿ ಮಾತ್ರ ಅಲ್ಲ ಗೈಸ್, ನೀವು ಬಿಸ್ನೆಸ್ ಮಾಡಬೇಕು ಅಂದ್ರೂ ಅಷ್ಟೇ ನಿಮ್ಮ ಓನ್ ಐಡಿಯಾ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ. ಸೊ ಯಾವೊಂದು ಐಡಿಯಾ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದರೆ ನೀವು ಅಷ್ಟು ಇರಬೇಕು, ನೀವು ಬೆಳೆದಿರ್ಬೇಕು ಫಸ್ಟು. ಆವಾಗ ಬೇರೆಯವ್ರಿಗೆ ಹೆಲ್ಪ್ ಮಾಡೋಕ್ಕೆ ಸಹಜ. ನೀವು ಬೆಳೆದೇ ಇಲ್ಲ, ನಾನು ಇನ್ನೂ ಇಲ್ಲೇ ಇದ್ದೀನಿ, ಫಸ್ಟ್ ಸ್ಟೆಪ್ಪಲ್ಲೇ ಇದ್ದೀನಿ, ಬಟ್ ನಾನು 100 ಸ್ಟೆಪ್ಪಲ್ಲಿ ಇರೋನ್ಗೆ ಹೆಲ್ಪ್ ಮಾಡ್ತೀನಿ ಹೋಗ್ಬಿಟ್ಟು, ಅಥವಾ ನಾನು 100 ಸ್ಟೆಪ್ ಲೆವೆಲಲ್ಲಿ ಹೆಲ್ಪ್ ಮಾಡ್ತೀನಿ ಬೇರೆಯವ್ನಿಗೆ ಹೋಗ್ಬಿಟ್ಟು, ಅವನ ಜೊತೆ ನಾನು ಬೆಳಿತೀನಿ, ಇವೆಲ್ಲ ಸುಳ್ಳು ಗೈಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟಲ್ಲಿ ಹುಷಾರಾಗಿರ್ರಿ. ಇದೇ ಅಲ್ಲ, ಯಾವುದೇ ಇನ್ವೆಸ್ಟ್ಮೆಂಟ್ ಆಗಲಿ, ಒಂದು ಲ್ಯಾಂಡ್ ತಗೋಬೇಕು ಅಂದ್ರೂ ಹುಷಾರಾಗಿರ್ರಿ, ಒಂದು ಡಿಜಿಟಲ್ ಗೋಲ್ಡ್ ತಗೋಬೇಕು ಅಥವಾ ಫಿಸಿಕಲ್ ಗೋಲ್ಡ್ ತಗೋಬೇಕು ಅಂದ್ರೂ ಹುಷಾರಾಗಿರ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ. ಗೈಸ್, ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.